ಇವತ್ತೇನು ನೋಡಿ ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ. ನನಗೆ ಯಾಕೋ ಇವತ್ತು ಮನಸ್ಸು ಕೂಡ ಇಲ್ಲ. ತುಂಬಾ ಬೇಜಾರಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾರಾದರೂ ನಮ್ಮ ಮನೆಗೆ ಮಾತಾಡ್ಸೋಕ್ಕೆ ಬರ್ತಾರೆ ಅಂದರೆ ಒಂಥರ ಬೇಜಾರಾಗುತ್ತೆ. ಇವಾಗ ಸ್ವಲ್ಪ ಮರಿಬೇಕಂತ ಧೈರ್ಯ ಮಾಡಿ ನಾನು ಮತ್ತೆ ನಕ್ಕೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲನೂ ಮರಿಲೇಬೇಕು, ಯಾಕಂದ್ರೆ ಮತ್ತೆ ಅವ್ನು ನೆನ್ಪು ತೆಗೆದ್ರೆ ನನಗೆ ಫುಲ್ಲು ತಲೆನೋವು ಬರುತ್ತೆ. ಇದೆಲ್ಲ ಫುಲ್ಲು ನೋವುತ್ತೆ. ಆಮೇಲೆ ಗಂಟಲೆಲ್ಲ ಹೋಗ್ಬಿಡುತ್ತೆ, ಅಂದರೆ ಗಂಟಲೆಲ್ಲ ವಾಯ್ಸ್ ಹಿಡ್ಕೊಳುತ್ತೆ. ಅದಕ್ಕೋಸ್ಕರ ನನ್ನ ಆರೋಗ್ಯಕ್ಕೋಸ್ಕರ ಆದರೂ ನಾನು ಮರಿಲೇಬೇಕಂತ ಮರೆಯೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನನ್ನ ಅಣ್ಣನ ಸಾವು ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಅಷ್ಟು ಏನು ಹೇಳಬೇಕಂತ ಗೊತ್ತಾಗ್ತಾಯಿಲ್ಲ ನನಗೆ. ನಮ್ಮ ಅಣ್ಣನ ಸಾವು ನನಗೆ ನಂಬೋಕ್ಕಾಗ್ತಾಯಿಲ್ಲ ಸರ್. ನಮ್ಮ ಅಣ್ಣ ಸತ್ತಿದ್ದಾರೆ ಅಂತ ಕೂಡ ನಂಬೋಕ್ಕಾಗ್ತಾಯಿಲ್ಲ ನನಗೆ. ನಮ್ಮ ಅಣ್ಣನ ಸಾವಿಗೆ ದೇವ್ರು ಕೂಡ ಅಡ್ಡ ಆಗಲಿಲ್ಲ ನೋಡಿ. ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು. ಆದರೆ ಸಾಯಿ ಏಜ್ ಅಲ್ಲ ಒಂದು, ಇನ್ನು ಸಣ್ಣ ವಯಸ್ಸು, ಇಬ್ಬರು ಸಣ್ಣ ಮಕ್ಕಳಿದ್ದಾರೆ. ಅದು ಹೆಂಗೆ ನೀರು ಮೇಲೆ ಇದು ಏನಂತಾರೆ, ನೀರು ಮೇಲಿನ ಗುಳ್ಳೆ ಇದ್ದಂಗೆ ಸಾವು. ನಿಜವಾಗ್ಲೂ ನಾನು ಕಣ್ಣಾರ ನೋಡ್ತಾ ಇದ್ದೀನಲ್ಲ. ಇವಾಗ ಊಟ ಮಾಡಿದರೆ ನಮ್ಮದು, ಮತ್ತು ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ. ಅದಕ್ಕೆ ಇರೋವರೆಗೂ ಚೆನ್ನಾಗಿರಬೇಕು, ಎಲ್ಲರ ಜೊತೆ ನಕ್ಕೊಂಡು ಮಾತಾಡಿಸ್ಕೊಂಡು. ನಾಳೆಗೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ಇನ್ನೊಂದು, ನಮ್ಮ ಅಣ್ಣ ಚೆನ್ನಾಗಿ ಬೆಳಗ್ಗೆ ನಮ್ಮ ಅಣ್ಣ ನೋಡ್ರಿ, ಅವ್ನು ಸಾವಂತ ಏನು ಗೊತ್ತಾಗಲಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ನು ಸಾಯೋಕ್ಕೇನೋ ಗೊತ್ತಿಲ್ಲ. ಒಂದು ಸೈಡ್ ತೊಗೊಂಡ, ಮತ್ತು ಹೊಸ ಬೈಕ್ ತೊಗೊಂಡ. ಹೊಸದು ಬೈಕ್ ತೊಗೊಂಡ. ಅವನು ಸಾಯೋಕ್ಕೇನೋ ಎಲ್ಲನೂ ಹೆಂಡತಿಗೆ ತೊಂದರೆ ಆಗಬಾರ್ದಂತ ಎಲ್ಲನೂ ಮಾಡಿಕೊಟ್ಟೋದ್ನೇನೋ ಗೊತ್ತಿಲ್ಲ. ಅದು ಸೈಡ್ ತೊಗೊಂಡು ಬಂದು 15 ದಿವಸದಲ್ಲೇ ನಮ್ಮ ಅಣ್ಣ ಇಲ್ಲ. ನವಂಬರಲ್ಲಿ ತೊಗೊಂಡಿದ್ದ, ಡಿಸೆಂಬರ್ ಕಳೆದು ಜನವರಿಗೆ ಫುಲ್ ಅಮೌಂಟ್ ಕೊಟ್ಟು ಅವನ ಹೆಸರಿಗೆ ಮಾಡ್ಕೊಂಡು ಪಾಯ ಹಾಕೋಣ ಅಂತ ಹೇಳಿದ. ಎಲ್ಲರ ಹತ್ರ ಹೇಳಿದ. ನಮಗೆ ನಿಜವಲ್ಲೂ ಅದೆಲ್ಲ ನೆನೆಸ್ಕೊಂಡ್ರೆ ಏನಿಲ್ಲಪ್ಪ ಅನಿಸುತ್ತೆ ಒಂದೊಂದು ಸಾರಿ. ಏನಿಲ್ಲ ಇದರಲ್ಲಿ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತೆ. ನಂದು 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 ಅಂತ ನಾವೆಲ್ಲ ಬಡ್ದಾಡ್ತೀವಿ. ನಮ್ಮ ಅಣ್ಣ ನೋಡ್ರಿ, ಬೆಳಗ್ಗೆ ಊಟ ಮಾಡಿದ್ದಾನೆ, ಮಕ್ಳಿಗೆ ಆಟ ಆಡ್ತಿದ್ದಾನೆ. ಮತ್ತು ಸಾಯೋದಕ್ಕೇನೋ ಗೊತ್ತಿಲ್ಲ. ಅವ್ನಿಗೆ ವಿಡಿಯೋ ಮಾಡೋದು ಇಷ್ಟ ಇರಲಿಲ್ಲ. ಸಾಯೋದಕ್ಕೇನೋ ಬೆಳಗ್ಗೆ ನಾನು ವಿಡಿಯೋ ನೋಡ್ತಾ ಇದ್ದಂತೆ. 7 ಗಂಟೆಗೆ ನಮ್ಮ ಅದಕ್ಕೆ ಫೋನ್ ಹಚ್ಚಿದ್ರು ನನ್ನ ಫೋನಿಗೆ. ನಿಮ್ಮ ಅಣ್ಣ ನೋಡವ ಯಾವತ್ತೂ ಇಲ್ಲಾರ್ದು ಇವತ್ತು ವಿಡಿಯೋ ನೋಡ್ತಾ ಇದ್ದಾನ ಅಂತ ಹೇಳಿದರು. ನಾನು ಇಡ್ಲಿ ವಡೆ ಅದು ವಿಡಿಯೋ ಮಾಡಿ ಹಾಕಿದ್ದೆ, ಅದು ನೋಡ್ತಾ ಇದ್ದಾನೆ ಅಂತ ನಮ್ಮ ಅದಕ್ಕೆ ಹೇಳಿದರು. ಹೌದೇನು, ಯಾವ ಸುಟ್ಟಾಯ್ತೇನೋ, ನಾನು ವಿಡಿಯೋ ನೋಡ್ತಾ ಇದ್ದೇನೆ ಅಂತ ನಾನು ಕೂಡ ಹಂಗೆ ತಮಾಷೆ ಮಾಡಿದೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಹೋಗಿದ್ದಾನೆ, ಕೆಲಸ ಮಾಡಿದ್ದಾನೆ 1 ಗಂಟೆವರೆಗೂ. ಕಾರ್ಪೆಂಟ್ರ್ ಕೆಲಸ ಮಾಡ್ತಿದ್ದ. ಕಾರ್ಪೆಂಟ್ರ್ ಕೆಲಸ ಮಾಡಿಕೊಂಡು ಮಧ್ಯಾಹ್ನ 1 ಗಂಟೆಗೆ ಊಟಕ್ಕೆ ಹೋಗಿ 2 ಗಂಟೆಗೆ ಊಟ ಮಾಡ್ಕೊಂಡು ಬಂದ. ಇಲ್ಲಿ ಕೆಲಸ ಮೇಲೆ ಬಂದು ಮತ್ತೆ ನಮ್ಮ ಅದಕ್ಕೆ ಫೋನ್ ಹಚ್ಚಿದ್ದಾನೆ. ಮಾತಾಡಿದಾರಂತೆ. ಮಾತಾಡಿ ಒಂದು 5 ನಿಮಿಷನೂ ಆಗಿಲ್ವಂತೆ, ಹಾಗೆ ಕುಸ್ತು ಬಿದ್ದಿದ್ದಾನೆ ಅವನು. ಅಲ್ಲೇ ಜೀವ ಹೋಗಿದ್ದು. ಜೀವ ಹೋಗಿದಂತ ಹೇಳಿ ನನಗೆ ನಿಜವಾಗ್ಲೂ ಇನ್ನಾದ್ರೂ ಕೂಡ ನಮ್ಮ ಅಣ್ಣ ಸತ್ತಿದ್ದಾನೆ ಅಂತ ನನಗೆ ಇನ್ನಾದರೂ ಇಲ್ಲೇ ಇಲ್ಲ ನನ್ನ ತಲೆಯಲ್ಲಿ. ಅವನೆಲ್ಲೋ ಹೋಗಿದ್ದಾನೆ. ಹಾಗೆ ಒಂದು ಸ್ವಲ್ಪ ದಿನ ಅವನು ಕಾಶಿ ಹತ್ರ ಆ ಕಡೆ ಎಲ್ಲ ಹೋಗಿದ್ನಲ್ಲ, ನಾನು ಹಂಗೆ ಹೋಗಿದ್ದಾನೇನೋ ಅನ್ನೋ ಫೀಲಿಂಗಲ್ಲೇ ಇದ್ದೀನಿ. ನಮ್ಮ ಅಣ್ಣ ಹೋಗಿದ್ದಾನೆ ಅನ್ನೋ ಫೀಲಿಂಗಲ್ಲಿಲ್ಲ. ಆದರೆ ನಮ್ಮ ಅಣ್ಣನ ಮತ್ತೆ ನೋಡೋಕ್ಕೆ ಆಗಲ್ಲ. ನಮಗೆ ಇಷ್ಟೊಂದು ಕಾಡಾಟ ಅನಿಸುತ್ತೆ. ಎಲ್ಲ ಚೆನ್ನಾಗಿದ್ರಿ, ನಾವು ಅಮ್ಮ ಅಪ್ಪ ಇರುವಾಗ ತುಂಬ ಚೆನ್ನಾಗಿದ್ರಿ. ನಮ್ಮಪ್ಪ ಹೋದರು, ನಮ್ಮಪ್ಪ ಹೋದ್ಮೇಲೆ ನಮ್ಮಮ್ಮ ಹೋದರು, ನಮ್ಮಮ್ಮ ಹೋದ್ಮೇಲೆ ನಮ್ಮ ಅಣ್ಣ ಹೋದರು ಸಣ್ಣ ವಯಸ್ಸಲ್ಲೇ. ನಮ್ಮಪ್ಪ ಎಲ್ಲ ಸಣ್ಣ ವಯಸ್ಸಲ್ಲೇ ಹೋದರು. ನಮಗೆ ಇಷ್ಟೊಂದು ಕಷ್ಟ ಕೊಟ್ಟು ನೋಡ್ತಾ ಇದ್ದಾನೆ ಏನೋ ಗೊತ್ತಿಲ್ಲ ದೇವರು. ಕಷ್ಟಕ್ಕೆ ಯಾರು ದೇವರೇ ಆಗಲ್ಲ ಅಂದ್ರೆ ಮನುಷ್ಯರಾಗ್ತಾರ? ಸತ್ತ ಮೇಲೂ ಕೂಡ ಇನ್ನು ಜನಗಳೇ ಹೆಚ್ಚಾಗ್ತಾರೆ ಹೊರತು ಕಮ್ಮಿ ಆಗಲ್ಲ. ನಮ್ಮ ಅಣ್ಣ ಸತ್ತಿದ್ದಕ್ಕೆ ತುಂಬ ಜನ ತುಂಬ ಮಾತಾಡಿದ್ದಾರೆ. ಅವ್ರು ಮಾತಾಡಿದ್ದಾರೆ, ಬಾಯಿ ಕೊಟ್ಟಿದ್ದಾನೆ. ನಾಲಿಗೆ ಅಂತೆ ಏನು ಬರುತ್ತೆ ಅದು ಮಾತಾಡಿದ್ದಾರೆ.
ನಮ್ಮಣ್ಣ ಸಾಯೋದು ಅವನಿಗೆ ಗೊತ್ತಿಲ್ಲ. ಹೇಳ್ಕೊಂಡ್ರೆ ತುಂಬ ನೋವಾಗುತ್ತೆ. ಬ್ರಹ್ಮಂಗಲ ಹೇಳಿದ ಮಾತು ಯಾವುದೂ ಸುಳ್ಳಾಗಿಲ್ಲ. ನಿಂತಲ್ಲೇ ಸಾಯ್ತಾರೆ, ಕುಂತಲ್ಲೇ ಸಾಯ್ತಾರೆ ಅಂತ ಹೇಳಿದರು. ನನ್ನ ಕಣ್ಣಾರ ಇವಾಗ ನೋಡ್ತಾ ಇದ್ದೀನಿ. ವೀರಬ್ರಹ್ಮಂಗಲ ಪ್ರತಿಯೊಂದು ಮಾತುಗಳು ನಿಜ ಆಗಿದೆ. ನನ್ನ ತಿಳಿದ ಮಟ್ಟಿಗೆ ನಾನು ವೀರಬ್ರಹ್ಮಂಗಲ ಕತೆ ಕೇಳ್ತೀನಿ ಯಾವಾಗಲೂ. ಆ ಕತೆ ಕೇಳಿದಾಗ ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನಂಗೆ ಪ್ರತಿಯೊಂದೂ ಕಣ್ಣಾರ ನೋಡ್ತೀನಿ. ಹೇಳ್ತಾರಲ್ಲ ಗಂಡ ಇರೋಗೆ ಬೇರೆಯವ್ರ ಜೊತೆಗೆ ಅಫೇರ್ ಇರುತ್ತೆ ಅಂತ, ಅದು ಕೂಡ ಹಾಗೆ ಆಗ್ತಾಯಿದೆ. ಅದಕ್ಕೆ ಹೇಳ್ತಾರೆ ಏನೇ ನಾವು ಮುಂಚೆ ನಾನು ತುಂಬ ಬಡ್ದಾಡ್ತಿದ್ದೆ. ನಮ್ಮ ಅಣ್ಣ ಸತ್ತ ಮೇಲೆ ಅಂತೂ ನಾನು ನಿಜವಾಗ್ಲೂ ನನಗೆ ಯಾವುದ್ರ ಮೇಲೆ ಆಸೆ ಇಲ್ಲ. ಇರೋವರೆಗೂ ಚೆನ್ನಾಗಿರ್ಬೇಕು ಅಷ್ಟೇ ನನ್ನ ತಲೆಯಲ್ಲಿ. ಇವಾಗ ಊಟ ಮಾಡಿದೆ ನಂದು, ನಾಳೆಗೇನು ಉಣ್ತೀನೋ ಇಲ್ಲ ಗೊತ್ತಿಲ್ಲ. ಆ ಥರ ನನ್ನ ಮೈಂಡ್ಸೆಟ್ಟಲ್ಲಿ ನಮ್ಮ ಅಣ್ಣ ಹೋದ್ಮೇಲಂತೂ ಫುಲ್ ನನಗೆ ಏನು ಹೇಳಬೇಕು, ಒಂದು ಏನಾದರೂ ಪಾಪ ಮಾಡಿ ಹುಟ್ಟಿದ್ರೇನೋ ಅನ್ನಂಗಾಗಿದೆ. ನಾವು ಮಕ್ಕಳೇ ನಾವು ಯಾರು ನಮ್ಮ ನಿಜ ಹೇಳ್ತೀನಿ, ನಮ್ಮಮ್ಮ ನಮ್ಮಪ್ಪ ಹೋದ್ಮೇಲೆ ನಾವು ಅನಾಥರಂದರೆ ಅನಾಥರು. ನಮ್ಗೆ ಇನ್ನೋವರೆಗೂ ಇದುವರೆಗೂ ಒಬ್ಬರು ಸಹಾಯ ಇಲ್ಲದೆ ಬೆಳೀತಾ ಇದ್ದೀರಿ ನಾವು. ಒಬ್ಬರು ನಮ್ಗೆ ಹೆಲ್ಪ್ ಇಲ್ಲ. ನೀವು ಹೆಂಗಿದ್ದೀರಿ ಹೇಗಿದ್ದೀರಿ ಅಂತ ಫೋನ್ ಮಾಡಲಿಲ್ಲ. ನಮ್ಮ ಅಣ್ಣ ತೀರ್ಕೊಂಡ್ಮೇಲೆ ಎಷ್ಟು ಬೇಜಾರಾಗುತ್ತೆ ಹೇಳ್ರಿ. ಯಾರೋ ದೊಡ್ಡವರಿದ್ದರೆ ಅದು ಬಿಡ್ತಾರೇನ್ರಿ? ನಮಗೆ ಒಬ್ಬರು ಕೂಡ ಫೋನ್ ಮಾಡಿ ಕೇಳಿಲ್ಲ, ಹೆಂಗಿದ್ದೀರಿ, ಏನು ಮಾಡ್ತಾಯಿದ್ದೀರಿ, ಹೇಗಿದೆ ಹುಡುಗರು, ನಿಮ್ಮ ಅತ್ತಿಗೆ ಹೇಗಿದ್ದಾಳೆ ಅಂತ ಯಾರೂ ಫೋನ್ ಹಚ್ಚಲಿಲ್ಲ. ಸುಮ್ಮನೆ ಹೇಳ್ತಾರಲ್ರಿ ಸತ್ತಾಗ, ಅಯ್ಯೋ ನಾವಿದ್ದೀರಿ ನೀವಿದ್ದೀರಿ ಅಂತ ಹೇಳ್ತಾರಲ್ಲ, ಸುಳ್ಳು. ಸುಮ್ಮನೆ ಆ ಕ್ಷಣಕ್ಕೆ ಮಾತ್ರ ಅವ್ರ ಜನಗಳು ನೋಡೋಕ್ಕೋಸ್ಕರ ಆ ಥರ ಅಂತಾರೆ ಹೊರತು ಹೋದ್ಮೇಲೆ ನೋಡ್ಕೊತಾರಲ್ಲ, ಅದು ನಿಜವಾದ ವ್ಯಕ್ತಿ ಹೆಂಗಿದ್ದಾರೆ ಅಂತ ಆಮೇಲೆ ಗೊತ್ತಾಗುತ್ತೆ. ಇದ್ದಾಗ ಹೇಳೋದಲ್ಲ, ಹೋದ್ಮೇಲೆ ಒಬ್ಬರು ಕೈ ಹಿಡಿದು ನಡೆಸ್ತಾರಲ್ಲ ಅವ್ರು ನಿಜವಾದ ಬೆಲೆ ಗೊತ್ತಾಗುತ್ತೆ ಅಂತ ನನಗನ್ಸುತ್ತೆ. ನಾನು ಒಂದೇ ಮಾತು ಹೇಳಿದ್ದೀನಿ ನಮ್ಮ ಅತ್ತಿಗೆಗೆ, ಯಾರು ಫೋನ್ ಮಾಡಿದ್ರೇನು ಯಾರು ಬಿಟ್ರೇನು ಒಟ್ಟಲ್ಲಿ ನೀನು ಧೈರ್ಯವಾಗಿರು, 2 ಮಕ್ಕಳಿದ್ದಾವೆ, ನಿನ್ನ ಅಣ್ಣನ ಚಿಂತೆಯಲ್ಲಿ ಇರಬೇಡ, ಏನೇ ಬಂದರೂ ಅವತ್ತು ಧೈರ್ಯದಿಂದ ಮುಂದೆ ಸಾಗು ಅಂತ ಹೇಳಿದ್ದೀನಿ. ಅನ್ನೋರು ಬೇಕಾದು ಅಂತಾರೆ, ಅವೆಲ್ಲ ತಲೆ ಕೆಡಿಸ್ಕೋಬೇಡ. ನಮ್ಮ ಅಣ್ಣನ ಆತ್ಮ ಇಲ್ಲೇ ಎಲ್ಲೆಲ್ಲೋ ಓಡಾಡ್ತಾ ಇರುತ್ತೆ. ಅವ್ನು ನೋಡ್ತಾ ಇರ್ತಾನೆ. ಅವ್ನು ಹೋದ್ಮೇಲಾದರೂ ಅವನು ಅಷ್ಟೇ ಕೇಳೋದು. ಅವನ ಆತ್ಮ ಏನಾದರೂ ನಾನು ಮಾತಾಡೋದು ಕೇಳಿಸ್ಕೊಂಡ್ರೆ ನಮಗೆಲ್ಲರಿಗೂ ಒಳ್ಳೇದು ಮಾಡಬೇಕು. ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ಅವ್ರಿಗೂ ಒಂದು ದಾರಿ ತೋರಿಸ್ಬೇಕು, ನನಗೂ ಒಂದು ದಾರಿ ತೋರಿಸ್ಬೇಕು. ನಮ್ಮ ಅಣ್ಣ ಮೇಲೆ ಕುಂತು ಒಳ್ಳೇದು ಆಶೀರ್ವಾದ ಮಾಡ್ತಾನೆ ಅಂತ ನಾನು ನಂಬಿದ್ದೀನಿ. ನಾನು ಅದನ್ನೇ ಹೇಳಿದ್ದೀನಿ ನಮ್ಮ ಅಣ್ಣನ ಹತ್ರ. ನಾನು ಹೋಗೋವರೆಗೂ ಅದು ಒಂದೇ ಕೇಳಿದ್ದೀನಿ, ನೀನು ಹೋಗಿದೆಯಾ, ಇರೋವರೆಗೂ ಎಲ್ರಿಗೂ ಚೆನ್ನಾಗಿಡು, ಇದೊಂದೇ ನಾನು ಪ್ರಾರ್ಥನೆ ಮಾಡೋದು ಅಷ್ಟೇ. ನಾನು ಆಳ್ಬಾರ್ದಂತ ತುಂಬ ರಾಖಿ ಹಬ್ಬ ಬಂದರೆ ಅವ್ನ ಕೈಯಲ್ಲಿ 100 ರೂಪಾಯಿ ಇರಲಿ, 100 ರೂಪಾಯಿ ಕೊಟ್ಟು ನಾನು ಆಶೀರ್ವಾದ ತೊಗೊಂಡು ಹೋಗ್ತಿದ್ದ ಅಂತ ನಾನು ಕಳ್ಕೊಂಡು ಕೂತಿದ್ದೀನಿ. ಅವನು ಎಲ್ಲದಕ್ಕೂ ಅವನೇ ಅವನ ಥರ ಯಾರೂ ಆಗಲ್ಲ. ತಂದೆ ಅಂದರೆ ಅವನೇ ಆಗಿದ್ದ. ನನ್ನ ಮದುವೆ ಆಗೋವರೆಗೂ ನನಗೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಿದ್ದ. ಅಂದರೆ ಯಾವುದೇ ರೀತಿಯಾಗಲಿ ನನ್ನ ಮದುವೆ ಕೂಡ ಒಂದು ತಂದೆ ಸ್ಥಾನದಾಗೆ ಮಾಡಿದ್ದಾನಂತ ಹೇಳ್ಬೋದು ನಾನು. ಅವರು ಕೆಲವೊಂದು ಮಾತಾಡ್ತಾರೆ, ಏನು ಅಣ್ಣನ ಚಿಂತೆ ಇಲ್ಲ, ಚೆನ್ನಾಗಿ ವಿಡಿಯೋ ಮಾಡ್ತಾಳೆ ಅಂತ ಅಂತಾರೆ. ಅದು ನನಗೆ ಗೊತ್ತಿರುತ್ತೆ, ನನ್ನ ಮನಸ್ಸಲ್ಲಿದೆ, ನನ್ನ ಅಣ್ಣ ಏನಂತ ನನಗೆ ಗೊತ್ತು. ಹೇಳ್ಬೇಕಾದ್ರೆ ನಾವು ಇಬ್ಬರು ತುಂಬ ಜಗಳ ಆಡ್ತಿದ್ರಿ. ಮತ್ತು ತಿರ್ಗಿ ಅವನು ನನ್ನ ಕರಿತಿದ್ದ, ನಾನು ಅವನು ಕರಿತಿದ್ರಿ. ಎಲ್ಲದಕ್ಕೂ ಅವನಿಗೆ ಅಂದರೆ ಅವ್ನು ಚೆನ್ನಾಗೇ ಇದ್ದ.